ಅಂತ ಏನ್ ತಪ್ಪು ಮಾಡಿದೀನಂತ? ಇಲ್ಲ ನಾನು ಏನ್ ತಪ್ಪು ಮಾಡಿದೀನಂತ ಅವ್ರಿಗೆ ಹೇಳ್ಬಾರ್ದಾ? ಸರಿ ಇವಾಗ ಓಲಾ ಕಡೆಯಿಂದ ನೀವೇನೇ ಹೇಳ್ತೀರಾ, ಕ್ಯಾಬಿಂದ ಯಾರೇ ಏನೇ ಮಾಡ್ಕೊಂಬಂದ್ರು ಕೇಳ್ಬಾರ್ದು ಅಂತ ಹೇಳ್ತೀರಾ? ಇವಾಗ ಅವ್ರು ಹೇಳೋದು ಒಂದು ಸ್ಟೇಟ್ಮೆಂಟ್, ನೀವು ಹೇಳೋದು ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಎರಡೂ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ ಅಂದ್ರೆ ಅನುಭವಿಸೋದು ಯಾರು ಸರ್? ನಾವು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಹೆಂಗ್ ಪ್ರೂಫ್ ಮಾಡೋದು ಹೇಳಿ? ಏನ್ ಮಾಡೋಣ ಹೇಳಿ? ಸರಿ, ಇವಾಗ ನಾವು ತಪ್ಪು ಮಾಡಿಲ್ಲ, ಹೋಗಿ ನೀವು 7 ದಿವಸ ಸಸ್ಪೆಂಡ್ ಮಾಡ್ತೀರಾ. ಇವಾಗ ಅವ್ರದ್ದು ತಪ್ಪಾಗಿದ್ರೆ ಏನ್ ಮಾಡ್ತೀರಾ? ಅವ್ರ ಕಡೆಯಿಂದ 10,000 ನನಗೆ ನಷ್ಟ ಇಟ್ಟು ಕೊಡಿಸ್ತೀರಾ? 1 ವಾರ ಹೋಲ್ಡ್ ಮಾಡಿರ್ತೀರಾ, 1 ವಾರ ಆಗತ್ತೆ, ನಂಗೆ 10,000 ರೂಪಾಯಿ ಕೊಡ್ತೀರಾ? ನಾನು ಮನೇಲಿ 1 ವಾರ ಕೂತಿರೋದಕ್ಕೆ ಅವ್ರದ್ದು ತಪ್ಪಾಗಿದ್ರೆ? ಅದು ಥರ ಇದ್ರೆ ನೀವು ಲೀಗಲ್ ಆಗಿ ಹೋಗ್ಬಿಟ್ಟು ಅವ್ರ ಮನೆ ಕೂಡ ಇದು ಮಾಡ್ಬೋದು. ಲೀಗಲ್ ಆಗಿ ಹೆಂಗ್ ಹೋಗಿ? ಅವ್ರ ನಂಬರ್ ಕೊಡಿ, ಲೀಗಲ್ ಆಗಿ ಹೋಗೋಣ. ಏನ್ ಪ್ರಾಬ್ಲಮ್? ಇವಾಗ ಕೇಸ್ ಮಾಡೋಣ, ಏನ್ ಪ್ರಾಬ್ಲಮ್ ಇಲ್ಲ. ಕೇಸ್ ಹಾಕ್ಸ್ಕೊಳೋಣ, ಮಾಡೋಣ. ತಪ್ಪು ನಮ್ ಕಡೆ ತಪ್ಪಿಲ್ಲ. ನೀವು ಯಾರೋ ಒಂದ್ ಮಂದಿ ಹೇಳ್ತಾನೆ ಅಂದ್ಬಿಟ್ಟು ನೀವು 1 ವಾರ ಮಾಡಿದ್ರೆ ಏನ್ ಕತೆ ಹೇಳಿ? ನೋಡಿ ನಿಮ್ಮ ಅಕೌಂಟ್ ನೋಡಿ ಸರ್. ನೀವು ಇವಾಗ ನೋಡಿ ಎಲ್ಲಿ ಮಾಡ್ತೀರಾ, ಬೇರೆ ಕೆಲಸ ಮಾಡ್ತೀರಾ? ಸೊ ಸದ್ಯಕ್ಕೆ ಒಂದು 7 ದಿನಕ್ಕೆ ಬೇರೆ. ಇಲ್ಲ ಸರ್, ಯಾಕೆ 7 ದಿನಕ್ಕೆ ಸರ್ ನಾನು ಸಸ್ಪೆಂಡ್ ಆಗ್ಬೇಕು? ಇದೇನು ಸರ್ ಒಳ್ಳೆ ಕತೆ ಐತಲ್ಲ ಸರ್. ನೀವು ಕಾನ್ಫಿಡೆನ್ಸ್ ಆಗಿದ್ದಾರೆ ಕಸ್ಟಮರ್ಗೆ, ನಾನು ನಿಮ್ ಕೆಳಗಡೆ ಕೇಸ್ ಆಗಿ ಸರ್ ಸ್ಟೇಷನಲ್ಲಿ ಮಾತಾಡೋಣ. ಅದ್ ಹೆಂಗ್ ಸರ್ ನೀವು ಇಷ್ಟ ಬಂದಂಗೆ ಮಾಡ್ತೀರಾ? ನಿಮ್ದು ಆಫೀಸು ಇರಲ್ಲ ಇಲ್ಲಿ. ಇವಾಗ ನಮ್ಗಂತ ಒಂದು ಪ್ರಾಬ್ಲಮ್ ಮಾಡಿದ್ರೆ 1000 ರೂಲ್ಸ್ ಇರುತ್ತೆ ಕಾಲ್ ಮಾಡಕ್ಕೆ. ಅವ್ರಿಗೊಂದು ಕಂಪ್ಲೇಂಟ್ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತೀರಾ. ಅದು ಕಂಪ್ಲೇಂಟ್ ಜೆನ್ಯೂನ್ ಇರಲ್ಲ, ರೀಸನ್ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ, ಅವಾಗೂ ಸಸ್ಪೆಂಡ್ ಅಂದ್ರೆ ಇನ್ನೇನ್ ಮಾಡೋಣ ಹೇಳಿ? ಇಲ್ಲ ಅದೇ ನೋಡಿ ಸರ್, ಇವಾಗ ಯಾವ್ದು ಇದೆ ಕನ್ಸೆಂಟ್, ಇದು ಕನ್ಫರ್ಮೇಷನ್ ಯಾವ್ದಾಗಿಲ್ಲ ಅದಕ್ಕೆ. ಸರ್ ಕನ್ಫರ್ಮೇಶನ್ ಹೆಂಗ್ ಮಾಡಿಸ್ಬೇಕು ನಿಮ್ಗೆ ಹೇಳಿ? ಅದನ್ನೇ ನಾನು ಮಾಡಿಸ್ತೀನಿ. ಯಾವ ರೀತಿ ಮಾಡಿಸ್ಬೇಕು ಹೇಳಿ? ಅವನು ಪ್ರೈಮ್ ಪ್ರೈಸ್ ಯೂಸ್ ಮಾಡ್ತಾನೆ, ಅವ್ನಿಗೆ ಅಲ್ಕ ಕೆಲಸ ಮಾಡ್ಕೊಂತಾನೆ, ಕೇಳ್ಬಾರ್ದಾ? ಹೇಳಿ ಸರ್. ಏನಂತ ಸರ್ ಹೇಳೋದು? ಇವಾಗ ನೋಡಿ ಸರ್, ಓಲಾ ಪಾಲಿಸಿ ಇದೆ, ಈ ಥರ ಇದೆ, ನಾನೇನಂತ ಹೇಳೋಕ್ಕಾಗಲ್ಲ. ಏನ್ ಪಾಲಿಸಿ ಇದೆ ಸರ್? ಓಲಾ ಪಾಲಿಸಿ ಇದೆಯಾ? ಮುಂದೆ ಬಂದ್ಬಿಟ್ಟು ಕಿಸ್ ಕೊಡ್ಕೊಂಡು ತಪ್ಕೊಂಡ್ ಬರ್ಬೋದು ಅಂತ ಇದೆಯಾ ಪಾಲಿಸಿಯಲ್ಲಿ? ನೋಡಿ ಅವತ್ತು ಇವಾಗ ನೋಡಿ ಸರ್, ಇವಾಗ ಯಾವ ಥರ ಅವ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ಒಂದು ಕೆಲಸ ಮಾಡಿ, ನೀವು ಯಾವುದೋ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ ಅಂತ ಅವ್ರು ಕಂಪ್ಲೇಂಟ್ ಮಾಡಿ ಆ ಕಸ್ಟಮರ್ ಮೇಲೆ. ಯಾರು ಕಂಪ್ಲೇಂಟ್? ಅವನ ಹೆಸರೇ ಗೊತ್ತಿಲ್ವಲ್ಲ, ಬುಕಿಂಗ್ ಕ್ಲೋಸ್ ಹೆಸರು ಬರಲ್ಲ, ನಂಬರ್ ಅಲ್ಲ, ಕೊಡಿ, ಡೀಟೇಲ್ ಕೊಡಿ. ಇಲ್ಲ ಅದೇ ಇವಾಗ ಅಲ್ಲಿ ಕಂಪನಿ ರಿಜಿಸ್ಟರ್ ಮಾಡಿದ್ರೆ ಯಾವ ರಿಜಿಸ್ಟರ್? ಸ್ಟೇಟ್ಮೆಂಟ್ ಕೊಡಿ ಥರ ಆಗಿದೆ ಅಂತ. ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ. ನಾನು ಕಸ್ಟಮರ್ ಡೀಟೇಲ್ ನೀವು ಕೊಡಿ. ಕಸ್ಟಮರ್ ಡೀಟೇಲ್, ಫೋನ್ ನಂಬರ್ ನಿಮ್ಮ ಹತ್ರ ಇದೆ, ನೀವು ಕೊಡಿ, ನಾನು ಮಾತಾಡ್ತೀನಿ. ಸಸ್ಪೆಂಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲ ಮಿಸ್ಟರ್ ಪಾಲ್ ಅವರೇ, ನೋಡಿ ಅದೇ ಹೇಳ್ತಾ ಇರೋದು. ಇವಾಗ ನೀವು ಇವಾಗ ಸ್ಟೇಟ್ಮೆಂಟ್ ಕೊಡಿ ಅವ್ರಿಗೆ. ಯಾರಿಗೆ? ಪೊಲೀಸ್ ಅವ್ರಿಗೆ. ಈ ಪೊಲೀಸರು ಏನು ಮಾಡ್ತಾರೆ, ಓಲಾ ಕಾಲ್ ಮಾಡ್ತಾರೆ. ಓಲಾ ಅವ್ರು ತೆಗಿಯೋದಲ್ಲ, ನಮ್ಮ ಅಪ್ಪನಾಗ ಹೇಳ್ತಾ ಇದೀವಿ, ಎಲ್ಲ ಭಯಂಕರ ನೋಡ್ಬಿಟ್ಟಿದ್ದೀರಿ ನಾವು. ಇಲ್ಲ ಸರ್ ಮಾಡಲ್ಲ. ಹೆಂಗ್ ಮಾಡ್ತಾರೆ ಸರ್? ಏನ್ ಕಸ್ಟಮರ್ ಕೇರ್ ನಂಬರ್ ಇದೆ ಸರ್ ನಿಮ್ದು? ನಮ್ ಕಡೆ ನಾವು ಇಲ್ಲ ಒಂದ್ ನಿಮಿಷ, ನಾವು ನಿಮ್ ಪಾರ್ಟ್ನರ್ ಆಗಿ ನಾವೇ ಕಾಲ್ ಮಾಡಿ ಹೋಗೋದೇ ಅಲ್ಲ, ಕನೆಕ್ಟೇ ಮಾಡಲ್ಲ ನೀವು. ಪೊಲೀಸ್ ಅವ್ರಿಗೆ ಹೆಂಗ್ ಸರ್ ಗೊತ್ತಿರತ್ತೆ? ಇವಾಗ ನೋಡಿ, ಇವಾಗ ಪೊಲೀಸ್, ಇವಾಗ ಕಮಿಷನರ್ ಫಾರ್ ಎಕ್ಸಾಂಪಲ್ ಕಮಿಷನರ್ ತಗೊಳ್ಳಿ, ಏನೋ ಒಂದೇಳ ನೀವು ಅವ್ರು ಕಂಪ್ಲೇಂಟ್ ಮಾಡಿರ್ಬೇಕಾಗಿತ್ತು ಆಕ್ಚುಲಿ. ಪೊಲೀಸ್ಗೆ ಈ ತರ ಮಾಡ್ತಿದಾರ ಅಂತ ಅವ್ರು ಕಂಪ್ಲೇಂಟ್ ಮಾಡೋ, ಕಮಿಷನರ್ ಎಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೀವು ಅಟ್ಲೀಸ್ಟ್ ಕಸ್ಟಮರ್ ಮಾಡಿರೋ ಒಂದು ಮೆಸೇಜ್ಗೆ ಈ ತರ ಮಾಡ್ತಾ ಇದ್ದೀರಾ. ಅವಾಗಿಂದ ನಿಮ್ಮ ಹತ್ರ ಕೇಳಿಸ್ಕೊಂಡೆ, ನೀವು ಹೇಳಿದಲ್ಲ ಒಂಚೂರು ಇವಾಗ ಏನೋ ಒಂದು ಸಮಸ್ಯೆ ಆಯಿತು. ಇವಾಗ ಪೊಲೀಸ್ ಅವ್ರಿಗೆ ಓಲಾ ಬಗ್ಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅವ್ರ ಹತ್ರ. ಯಾವುದು ಯೂಸ್ ಮಾಡ್ತಾ ಇದ್ದಾರೋ ಇಲ್ವೋ ಅದು ಬಿಡಿ. ಇವಾಗ ಓಲಾಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ಬೇಕು, ಇಲ್ಲಾಂದ್ರೆ ಓಲಾಗೆ ಒಂದು ಇನ್ಫಾರ್ಮೇಷನ್ ಬೇಕು, ಒಂದು ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಕಸ್ಟಮರ್ ಮೇಲೆ ಇನ್ಫಾರ್ಮೇಷನ್ ಬೇಕಂದ್ರೆ ಅವ್ರು ಏನು ಮಾಡ್ತಾರೆ, ಓಲಾ ಕಾಲ್ ಮಾಡ್ತಾರೆ. ಓಲಾ ಅವ್ರಿಗೆ ಆಲ್ರೆಡಿ ಒಂದು ಸಪ್ರೇಟು ಒಂದು ಹಾಟ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಬರೀ ಪೊಲೀಸ್ ಅವ್ರ ಹತ್ರ. ಎಲ್ಲ ಸ್ಟೇಟ್ ಇದೆಯಲ್ಲ ಇಂಡಿಯಾಗೂ, ಆ ನಂಬರ್ ಕಾಲ್ ಮಾಡ್ತಾರೆ, ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಯಾಕಂದರೆ ಈ ಕಸ್ಟಮರ್ ಆಗಿರಲಿ, ನೀವಾಗಿರಲಿ, ನೀವು ಅಪ್ಲಿಕೇಶನ್ ಮಾಡ್ತಾರೆ, ಅವ್ರು ಅಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಅಲ್ಲಿಂದ ಕಾಲ್ ಮಾಡೋಕ್ಕೆ ಅದು ನಮಗೆ ಕನೆಕ್ಟ್ ಆಗುತ್ತೆ ಕಸ್ಟಮರ್ ಕೇರ್ಗೆ. ಕಸ್ಟಮರ್ ಕೇರ್ ಪೊಲೀಸ್ ಅವ್ರ ಹತ್ರ ಹ್ಯಾಂಡಲ್ ಮಾಡಲ್ಲ. ಪೊಲೀಸ್ ಸಪ್ರೇಟ್ ಒಂದು ಟೀಮ್ ಇರುತ್ತೆ, ಸೇಫ್ಟಿ ಟೀಮು, ಅದು ಹಾಟ್ಲೈನ್ ನಂಬರ್ಗೆ ಕನೆಕ್ಟ್ ಆಗುತ್ತೆ. ಆ ನಂಬರ್ ಅವ್ರ ಹತ್ರ ಇರುತ್ತೆ, ಪೊಲೀಸ್ ಅವ್ರ ಹತ್ರ. ಇಲ್ಲ ಸರ್, ನಿಮ್ದು
ಹೇಳಿ 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 ಹೇಳಿ. ಸ್ಟೇಟ್ಮೆಂಟ್ ನೀವು ಅಲ್ಲಿ ಕೊಟ್ಟರೆ ಈ ಥರ ಆಗಿದೆ ಅಂತ ಅವರು ಹಾಂ ಡೀಟೇಲ್ಸ್ ಏನು ಬೇಕಂತ ನಮ್ಗೆ ಕಾಲ್ ಮಾಡ್ತಾರೆ. ಹಾಂ ನಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ನಾವು ಡೀಟೇಲ್ಸ್ ಚೆಕ್ ಮಾಡ್ತೀವಿ. ಅದು ಅವ್ರನ್ನ ವೆರಿಫೈ ಮಾಡಿಬಿಟ್ಟು ಅವ್ರು ಪೊಲೀಸ್ ಅವ್ರಿಗೆ ಎಲ್ಲಿಂದ ಕಾಲ್ ಅವ್ರನ್ನ ವೆರಿಫೈ ಮಾಡಿಬಿಟ್ಟು ಆಮೇಲೆ ಕಸ್ಟಮರ್ ಇನ್ಫಾರ್ಮೇಷನ್ ಅವ್ರಿಗೆ ನಾವು ಶೇರ್ ಮಾಡ್ತೀವಿ. ಕಸ್ಟಮರ್ ಡೀಟೇಲ್ ಪೊಲೀಸಿಗೆ ಕೊಡ್ತೀರಾ ನೀವು? ಹೌದು. ಹಲೋ. ಹೌದು ಸರ್, ಅದೇ ಹಾಂ ಅದೇ ನಾನು ಹೇಳ್ತಿರೋದು. ಸೊ ನೀವು ಹೇಳ್ತಾ ಇದ್ದೀರಲ್ಲ ನಿಮ್ಮದು ತಪ್ಪಿಲ್ಲ ಅಂತ. ಸೊ ನೀವು ಒಂದ್ಸಲ ಹೋಗ್ಬಿಟ್ಟು ಪೊಲೀಸ್ಗೆ ಅದನ್ನು ಹೇಳಿದ್ರೆ ಪೊಲೀಸ್ ಬೇಕಂದ್ರೆ ಇಲ್ಲ ಸರ್, ನಿಮ್ದು ಹೆಂಗೆ ಇವಾಗ ಏನು ಗೊತ್ತಾ, ನಾನು ಯಾರಿಗೋ ಈ ಓಯರ್ ರೂಮ್ ಹಾಕಿದ್ದೀನಿ ಅಂತ ನಾನು ಅವ್ರು ಹೋಗಿ ಕಂಪ್ಲೇಂಟ್ ಕೊಡೋ ಬದಲು ನಾನು ಇವಾಗ ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮೇಲೆ. ಇದು ಯಾವ ಊರು ನ್ಯಾಯ ಹೇಳಿ ನೀವು ಮಾಡ್ತಾ ಇರೋದು? ಯಾರಂತ ನಾವು ಇದು ಮಾಡೋಕ್ಕಾಗತ್ತೆ ಹೇಳಿ? ಇಲ್ಲ ಸರ್, ಇಷ್ಟು ಮಾತಾಡ್ತೀನಿ ನಂಬಿಕೆ ಇಲ್ಲದೆ ನೀವು ಮಾತಾಡಿದ್ರೆ ಹೆಂಗೆ ಹೇಳಿ? ಅವಾಗ ನೀವು 7 ದಿವಸ ಬಿಟ್ಟು ನಿಮ್ಮ ಕಂಪನಿಗೆ ಏನಾಗ ನಾವು ಕೆಲಸ ಮಾಡ್ಬೇಕು ಹೇಳಿ? ಇಲ್ಲ ಸರ್, ಇವಾಗ ಅವ್ರು ಹೇಳೋದು ಮಾತ್ರ ನಂಬೇಕು, ನೀವು ಹೇಳಿರೋ ಇವಾಗ ಮಾತ್ರ ನಮ್ಮ ಹತ್ರ ನಂಬಿ ಸರ್, ನಮ್ದು ನಿಜ ಇದಲ್ಲ. ಹಂಗಿದ್ರೆ ನಿಮ್ ಎಲ್ಲಿ ಕರ್ಸ್ಕೊಳ್ಳಿ, ಅವ್ರನ್ನ ಕರ್ಸ್ಕೊಳ್ಳಿ ಒಂದ್ ದಿವಸ. ನಾವು ಬರ್ತೀರಿ, ಕೂತ್ಕೊಂಡು ಮಾತಾಡಿ. ಅವಾಗ ನೀವು ಸಸ್ಪೆಂಡ್ ಬ್ಲಾಕ್ ಮಾಡಿ ಬಿಸಾಗಿ ಐಡಿಯಾನ ಯಾವನ್ ಬೇಕು ಓಲಾ ಬೇಡ ಬೇಡ ನಮ್ಗೆ. ಸರಿ ಸರ್. ಅವ್ರ ಯಾರೋ ಮಾಡೋ ಅಲ್ಕ ಕೆಲ್ಸಿಗೆ ನಾವು ಅನ್ಭವಿಸ್ಬೇಕಾ ಇಲ್ಲಿ? ಓಕೆ ಸರ್, ನೀವು ಡೀಟೇಲ್ಸ್ ತೊಗೊಂಡಿದ್ದೀನಿ. ಏನಾದ್ರು ಚೇಂಜಸ್ ಇದ್ರೆ ಕಾಲ್ ಮಾಡ್ತೀವಿ ಸರ್ ನಾವು. ಇಲ್ಲ ಸರ್, ಏನ್ ಡೀಟೇಲ್ಸ್ ಅಲ್ಲ, ಒಂದು ಕಸ್ಟಮರ್ ಡೀಟೇಲ್ಸ್ ಕೊಡಿ. ಆ? ಇಲ್ಲ, ನಿಮ್ಮ ಡೀಟೇಲ್ಸ್ ಆಗಿರಲಿ, ಕಸ್ಟಮರ್ ಡೀಟೇಲ್ಸ್ ಆಗಿರಲಿ, ಯಾರಿಗೂ ನಾವು ಶೇರ್ ಮಾಡಲ್ಲ. ಇಲ್ಲ ಸರ್, ಕಾನ್ಫಿಡೆನ್ಸ್ ಆಗಿ ಸರ್. ಇವಾಗ ಬೇರೆ ರಾತ್ರಿ ನಮ್ಮ ಯಾತ್ರೆ ಅವರೆಲ್ಲ ಹಂಗೆ ಕಸ್ಟಮರ್ಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ. ಇದೇ ನಿಮ್ದೇನು ಹೇಳಿ? ನಮ್ಮ ಹತ್ರ ಇಲ್ಲ ಸರ್ ಹತ್ರ ಕಾನ್ಫರೆನ್ಸ್ ಕಾಲು. ನಾನು ಇನ್ಫಾರ್ಮೇಷನ್ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ. ಏನಾದರೂ ಚೇಂಜಸ್ ಇದ್ದರೆ ತಿರ್ಗಾ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಇಲ್ಲ, ಈಗ ಕಾಲ್ ಮಾಡೋದಲ್ಲ ಸರ್. ಇವಾಗ ಮುಗೀತು, ಬ್ಲಾಕ್ ಆಯ್ತಾ ಮುಗೀತು ಇನ್ನ. ನೀವೆಲ್ಲ ಹೆಂಗ್ ಗೊತ್ತಾ, ಎಂಜಿಲ್ ನಾಯಿ ನನ್ನ ಮಕ್ಕಳ್ರಿ ನೀವೆಲ್ಲ. ನಾಯಿ ಬಿಸ್ಕೆಟ್ ಹಾಕ್ದಂಗೆ ನೀವೆಲ್ಲ ಅಂಥವ್ರು ನೀವು. ಒಳ್ಳೆಯವ್ರ ಕಾಲಲ್ಲ ನೀವೆಲ್ಲ. ಓಲಾ ಅವರು ಬಡ ಬೋಳಿ ನನ್ನ ಮಕ್ಕಳ್ರಿ ನೀವು, ಅವ್ರ ಜೊತೆ ಕೂಲಿ ನನ್ನ ಮಕ್ಕಳ್ರಿ ನೀವು. ಇಷ್ಟು ಮಾತಾಡ್ತೀನಿ, ತಿರ್ಗಾ ಕಸ್ಟಮರ್ಗೆ ಸಪೋರ್ಟ್ ಮಾಡ್ತೀರಲ್ಲ, ಮರ್ಯಾದೆ ಇದೆಯಾ ಹೇಳಿ? ಓಲಾಗೆ ಎಂಜಿಲ್ ನನ್ನ ಮಕ್ಕಳ್ರಿ ನೀವೆಲ್ಲ. ಹೇಳ್ತಾ ಇದ್ದೀನಲ್ಲ ನಾನೇ ಡೈರೆಕ್ಟ್ ಆಗಿ. ಸೂಳ ಮುಂದೆ ಬಂದ್ಬಿಟ್ಟು ಸೂಳ ಕೆಲಸ ಮಾಡ್ತಾಳೆ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ತಾಳೆ, ಅದಕ್ಕೆ ಸಸ್ಪೆಂಡ್ ಮಾಡೋದು ನೀವು. ಅಂತ ಲೋಫರನ್ ಮಕ್ಕಳಾಗ್ಬಿಟ್ಟಿದೆ ಓಲಾ ಅವರು. ಒಂದು ಆಫೀಸ್ ಇಲ್ಲ, ಒಂದು ಆಫೀಸ್ ಇದ್ರೆ ಮಾತಾಡೋಕೆ ನಮ್ಮನ್ನು ತಾಕತ್ತಿಲ್ಲ ನಿಮ್ಗಳಿಗೆ. ಅವ್ರಿಗೆ ಹೆಲ್ಪ್ ಮಾಡಂಗೆ ಇದ್ದಿದ್ರೆ ನಿಮಗೆ ಕಾಲ್ ಮಾಡಿದ್ರೆ ಹೆಲ್ಪ್ ಮಾಡೋಂಗಿಲ್ಲ ಅಂದ್ರೆ ನೀವು ಅವಾಗಲೇ ಕಾಲ್ ಮಾಡಿ, ಡ್ಯೂಟಿಗೆ ಮುಂಚೆ ಕಾಲ್ ಮಾಡಬೇಕಾಗಿತ್ತು. ಅವ್ರಿಗೆ ಅಷ್ಟು ಒಂದು ಪ್ರಾಬ್ಲಮ್ ಆಗಿದೆ. ನಾವು ಅದೇ ಎಮರ್ಜೆನ್ಸಿ ಹಾಕಿದಾರೆ ಪ್ಯಾನಿಕ್ ಬಟನ್ ಏನು ಹಾಕ್ಸಿರೋದು ನಾವು? ಕೇಳ್ಬೇಕು ತಾನೆ, ಪ್ಯಾನಿಕ್ ಬಟನ್ ಇದೆಲ್ಲ ಮೇಡಮ್ ಕಾಲಲ್ಲಿ ಪೊಲೀಸ್ ಕರ್ಸ್ಬೇಕಂತ ಕೇಳ್ಬೇಕು ತಾನೆ ಕ್ವಶನ್ ಅವ್ರು ನೀವು? ನಮ್ಗೆ ಗೊತ್ತಾ ಪ್ಯಾನಿಕ್ ಬಟನ್ ಇದೆಯಾ ಅಂತ? ಪ್ಯಾನಿಕ್ ಬಟನ್ ಯಾವ ಕಡೆ ಓಡುತ್ತೆ ಸರ್ ಇವಾಗ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ನೀವು? ಪ್ಯಾನಿಕ್ ಬಟನ್ ಮಾಡಿದ್ರೆ ಏನು ಸರ್ ಆಗುತ್ತೆ? ಅದು ಕಂಟ್ರೋಲ್ ರೂಮ್ಗೆ ಲೊಕೇಶನ್ ಆಗುತ್ತೆ ಅಷ್ಟೇ. ಆಗುತ್ತಾ, ಬರತ್ತಾ ಗಾಡಿ ಬರುತ್ತಲ್ಲ, ಪೊಲೀಸ್ ಮಾಡಕ್ಕೆ ಹೇಳಿ ಅವ್ರಿಗೆ. ಗಾಡಿ ನಿಲ್ಸಪ್ಪ ಹೇಳ, ಗನ್ಸಿಲ್ಲ ಗಾಡಿ ಅಲ್ಲ, ಬೈದಾನಲ್ಲ ಗನ್ಸ್ ಇಟ್ಕೊಂಡು ಯಾರಾದ್ರೂ ಕರೀತಾರೆ. ಯೋಚನೆ ಮಾಡಿ ಸ್ವಲ್ಪ. ಕೇಳಿ ಕಸ್ಟಮರ್ಗೆ ಎಷ್ಟು ಜನ ಇದ್ರಿ, ಯಾರು ಇದ್ರು ಅಂತ ಕೇಳಿ ಸರ್. ಕಸ್ಟಮರ್ ಜೊತೆ ಬರೀ ಹೆಂಗ್ಸಿದ್ರ ಗನ್ಸಿದ್ರೆ ಕೇಳಿ. ಗನ್ಸಿದ್ಕೊಂಡು ಯಾರೋ ಕರೀತಾನೆ ಇದನ್ನ ನೀವು ಕಂಪ್ಲೇಂಟ್ ಅಂತ ತಗೊಂತೀರಾ ನೀವು? ಯಾರಿದ್ರೆ ಇಲ್ಲಂದ್ರೇನು ಸರ್? ಏನು ಇದೆ ಕೊಟ್ಟಿದ್ದಾರೆ ಇವಾಗ? ಯಾರಿದ್ರು ಏನಿದ್ರು ನಾವು ಕರೆದು ಬಿಡ್ತೀರಿ ಆ ಥರ. ಹಂಗೆ ಹೇಳ್ತಾ ಇದೀರ ನೀವು ಇವಾಗ? ಇವಾಗ ಅದನ್ನ ಕೇಳೋದು ಅವಶ್ಯಕತೆ ಇಲ್ಲ ಅಲ್ಲ? ಎಷ್ಟು ಜನ ಇದ್ರಿ ಜೊತೆ? ಕೇಳ್ಬೇಕು ಸರ್. ಸಸ್ಪೆಂಡ್ ಮಾಡೋದು ದೊಡ್ಡದಲ್ಲ. ಕೇಳ್ಬೇಕು ಫಸ್ಟು. ನಿಮ್ಮ ಜೊತೆ ಯಾರು ಅವ್ರು ಸುಳ್ಳು ಹೇಳ್ತಾರ ಇಲ್ವಾ ಅಂತ. ಇವಾಗ ರೇಪೇ ಮಾಡಿಬಿಟ್ಟಿದ್ರೆ ಅಂದ್ಬಿಟ್ಟಿದ್ರೆ ಒಪ್ಕೊಂಡ್ಬಿಡ್ತೀರಾ? ಇವಾಗ ರೇಪೇ ಮಾಡ್ತೀವಿ ಕಂಪ್ಲೇಂಟ್ ಕೊಡಿ, ಒಪ್ಕೊಂಡ್ಬಿಡ್ತೀರಾ ನೀವು ಇವಾಗ ಸಿಟಿ ಒಳಗಡೆ? ಆನ್ಸರ್ ಮಾಡಿ ಸರ್. ಇವಾಗ ಸದ್ಯಕ್ಕೆ ಅವ್ರು ಏನು ಕೊಡ್ತಾರೆ ಸರ್? ನಾನು ಕೇಳ್ತಾರ ಕ್ವಶನ್ಗೆ ಆನ್ಸರ್ ಮಾಡಿ ಸರ್. ಇವಾಗ ನೀವು ಕೇಳೋದಲ್ಲ, ಕೇಳಂಗಿಲ್ಲ ಅಂತ ಹೇಳ್ತೀರಲ್ಲ, ಕೇಳ್ಬೇಕು ನೀವು. ಇಷ್ಟ ಬಂದಂಗೆ ಕಂಪ್ಲೇಂಟ್ ಮಾಡೋದಲ್ಲ. ಮಾಡೋ ಹೊಸ ಕೆಲಸ ಕ್ಯಾಬಲ್ಲಿ ಮಾಡಬೇಡಿ ಅಂತೀರಿ, ಅದು ತಪ್ಪಲ್ಲ. ನಿಮ್ಮ ಪ್ರಕಾರ ತಪ್ಪ ಅದು? ಹೇಳಿ ಸರ್.
ನೀವು ಹೇಳಿದ್ರಲ್ಲ ಸರ್ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ ಸರ್. ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ. ನಮ್ಮ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಇನ್ನೂ ಸರಿಯಾಗಿ. ಅದೇ ಇವಾಗ ಸರ್ ಕ್ಯಾಬ್ ಒಳಗಡೆ ಏನೇ ತಪ್ಪು ಮಾಡಿದ್ರೆ ಕೇಳಂಗಿಲ್ವಾ ಓಲಾ ಕಡೆಯಿಂದ? ಏನು ಕೇಳಂಗಿಲ್ಲ ಅಂತ ಅರ್ಥ ಆಗಿಲ್ಲ. ಒಳಗಡೆ ಕ್ಯಾಬ್ ಒಳಗಡೆ ತಪ್ಪು ಕೆಲಸ ಮಾಡಿದ್ರೆ ಕಸ್ಟಮರು ನಾ ಕೇಳಂಗಿಲ್ವಾ? ಕೇಳಬೇಕು, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅದೇ ಹೇಳಿದ್ನಲ್ಲ ಅದನ್ನೇ ಕೇಳಿರೋದು ನಾನು, ಇನ್ಫಾರ್ಮ್ ಮಾಡಿರೋದೆ. ಇವಾಗ ಆ ಥರ ಕೇಳಿ ಅವ್ರ ಪ್ರಾಬ್ಲಮ್ ಅರ್ಧ ದಾರಲ್ಲಿ ಇಳಿಬೇಕು ತಾನೆ. ಯಾಕೆ ಟ್ರಿಪ್ ಅಲ್ಲಿ ಗಂಟ ಬಂದು ಡ್ರಾಪ್ ತೊಗೊಬೇಕು ಅವ್ರ ಲೊಕೇಶನ್ ಗಂಟ? ಯೋಚನೆ ಮಾಡಿ ಸ್ವಲ್ಪ. ಅರ್ಧದಲ್ಲಿ ಏನಂದ್ರೆ 1 ನಿಮಿಷ ಸರ್, ಅವ್ರ ಲೊಕೇಶನ್ಗೆ ಕರೆಕ್ಟಾಗಿ ರೀಚ್ ಆಗಿದೆ, ಅರ್ಧದಲ್ಲೇ ಇಳಿಬೇಕು ತಾನೆ. ಆ ಥರ ಪ್ರಾಬ್ಲಮ್ ಆಗಿದ್ರೆ ಸರಿ ಸರ್, ಬಹುಶಃ ಅದೇ ಸಮಸ್ಯೆ ಇದ್ರೆ ಅವ್ರು ಏನಕ್ಕೆ ನಿಮಗೆ ಈ ಥರ ಕಂಪ್ಲೇಂಟ್ ಕೊಡಬೇಕಿತ್ತು? ಏನಂತ? ಈ ಥರ ಯಾವ ಥರ? ಅದೇ ಒಯ್ಯೋ ರೂಮು. ಸರ್ ನೀವು ಅದ್ರಲ್ಲೇ ಇದ್ದೀರಾ ನೋಡಿ ಲೆಕ್ಕಾಚಾರ. ಅದೇ ಸರ್ ನೀವು ಅದ್ರಲ್ಲೇ ಇದ್ದೀರಾ. ಹೇಳ್ತಾ ಇದ್ದೀನಿ ಸರ್, ಇವಾಗ ಅವ್ರು ತಪ್ಪು ಮಾಡಿದ್ದಾರೆ. ಹಾ. ತಪ್ಪು ಮಾಡಿ ನಿಮ್ಮನ್ನ ಏನಕ್ಕೆ ಅವ್ರು ಕಂಪ್ಲೇಂಟ್ ಕೊಡಬೇಕು? ಇವಾಗ ನಾವು ಆ ಥರ ಕೇಳಿದಿದ್ರೆ ಓಕೆ, ನಾವು ಏನಕ್ಕೆ ಕೇಳಿದ್ದೀರ ಆ ಥರ? ಅವರು ಹಿಂದೆ ತಪ್ಪು ಮಾಡ್ತೀರ, ಅವ್ರಿಗೆ ಅಸಹ್ಯ ಆಗತ್ತೆ, ನಮ್ಮ ಮೇಲೆ ಬೇಕಂತಾನೆ ಕಂಪ್ಲೇಂಟ್ ಮಾಡ್ತಾರೆ. ಸರ್ ಇವಾಗ ನೋಡಿ, ನಾನು ತಪ್ಪು ಹಾ. ಮಾಡಿದ್ದೀನಿ, ನನಗೊಂದು ಗಿಲ್ಟಿ ಇರುತ್ತೆ. ಆ ಥರ ಹಾ. ಇರುವಾಗ ನಾನು ಇಟ್ಕೊಂಡು ಸರ್ ನನಗೆ ನಾನು ತಪ್ಪು ಮಾಡಿದ್ರೆ ನನ್ನ ಗಿಲ್ಟಿ ಫೀಲಿಂಗ್ ನಾನೇ ಹೇಳ್ತೇನೆ, ಕಾನ್ಫಿಡೆನ್ಸ್ ಹಾಕಿ ಅಂತ. ಯಾರು ಇವಾಗ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಕಾಲ ಏನು ಇದಿಲ್ಲ ಸರ್. ಅಷ್ಟು ಅವರು ಜೆನ್ಯೂನ್ ಆಗಿ ಇದ್ದಿದ್ರೆ, ಅಷ್ಟು ತಪ್ಪು ಮಾಡಿದ್ರೆ ಅಲ್ಲೇ ಗಾಡಿ ನಿಲ್ಲಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅವರು, ಅಲ್ವಾ? ಯಾಕೆ ಪೊಲೀಸ್ ಕಂಪ್ಲೇಂಟ್ ಏನು ನಡೆಯಲ್ಲ ಗೊತ್ತಾ ಅವ್ರಿಗೆ? ಆ ಥರ ಪ್ರಾಬ್ಲಮ್ಮೇ ಸೀನ್ ಆಗಿಲ್ಲ, ಮಾತಾಡೋದಿಲ್ಲ ಅವರು. ಈ ಥರ ಓಲಾ ಕಡೆನೇ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಈ ಥರ ಡ್ಯೂಟಿ ಹೋಗುತ್ತೆ, ಅವ್ರಿಗೆ ಗೊತ್ತು ಚೆನ್ನಾಗಿ. ಸರಿ ಸರ್, ಓಕೆ, ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಇನ್ಫಾರ್ಮೇಷನು. ಸಿಕ್ಕಿದ್ರೆ ಕಾಲ್ ಮಾಡ್ತೀನಿ. ಅಲ್ವಾ? ನೀವು ಎಂಜಿನ್ ಮಕ್ಕಳು ನೀವಲ್ಲ, 15 ಕ್ವಶನ್ ಕೇಳ್ತಾ ಇದ್ದೀರ ನೀವು.